ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೇ ರೀತಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಮುಂಬರುವಂತ ಹೆಸರು ಯಾರ್ದು, ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಪ್ರಶ್ನೆಗೆ ಶ್ರೀನಿವಾಸ್ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ಗುಬ್ಬಿ ಶ್ರೀನಿವಾಸ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇವರು ಕೂಡ ಬಹಳ ಒತ್ತಡ ಲಾಬಿಗಳನ್ನ ಮಾಡ್ತಿದ್ದಂತಹ ನಾಯಕ. ಅವ್ರಿಗೊಂದು ವಿಶ್ವಾಸ ಏನಂದ್ರೆ ಈ ಬಾರಿ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ರೀ, ಕೊಟ್ಟವರಿಗೆ ಯಾಕೆ ಕೊಡ್ತಾರೆ, ಹೊಸಬ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಶ್ರೀನಿವಾಸ್ ಅವರು. ಹಾಗಾಗಿ ಅದನ್ನ ಕನ್ಸಿಡರ್ ಮಾಡುತ್ತಾ ಪಕ್ಷ ಅನ್ನೋದು ಪ್ರಶ್ನೆ ಇದೆ. ಗೌಡ್ರ ಕುಟುಂಬದ ವಿರುದ್ಧ ರಾಜಕೀಯ ದಾಳಿ ಅಥವಾ ಎದುರಾಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಶ್ರೀನಿವಾಸ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಒಬ್ಬ ಮಾಸ್ ಲೀಡರ್ ಒಂದು ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಇದನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನ್ಸಿಡರ್ ಮಾಡ್ತಾರಾ, ಇದನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರಾ, ಆ ಮೂಲಕ ಶ್ರೀನಿವಾಸ್ ಅವರ ಪರವಾಗಿ ಏನಾದರೂ ಸಚಿವ ಸ್ಥಾನ ಕೊಡುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಪ್ರಶ್ನೆ ಇದೆ. ಕಾಂಗ್ರೆಸ್ ಸೇರ್ಪಡೆಯಾಗಿರೋದೇ ಶ್ರೀನಿವಾಸ್ ಅವರು ಸಚಿವ ಸ್ಥಾನದ ಭರವಸೆ ಕೊಟ್ಟಿದ್ರು ನಾಯಕರು ಅನ್ನೋ ಕಾರಣಕ್ಕೆ. ನನ್ನ ಆರಂಭದಲ್ಲೇ ಹೇಳಿದ್ನಲ್ಲ, ಯಾರೆಲ್ಲ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆ ಹಾಕಿದ್ದಾರಲ್ಲ ಅಷ್ಟು ಜನಕ್ಕೂ ವಿಶ್ವಾಸ ಮತ್ತು ಆಶ್ವಾಸನೆ ಇದ್ದಿದ್ದು ನಿಮ್ಮನ್ನ ಸಚಿವರಾಗಿ ಮಾಡ್ತೀವಿ, ಉನ್ನತ ಸ್ಥಾನಮಾನ ಕೊಡ್ತೀವಿ ಪಕ್ಷದಲ್ಲಿ ಅಂತ. ಅದೆಲ್ಲವನ್ನ ಉಳಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಇಫ್ ಸಪೋಸ್ ಈಗ ಆಶ್ವಾಸನೆಗಳೇನಾದ್ರೂ ಹುಸಿ ಆಗಿಬಿಟ್ರೆ ಮುಂಬರುವ ಚುನಾವಣೆಯಲ್ಲಿ ಇವರೆಲ್ಲ ಪಕ್ಷದ ಜೊತೆಗೆ ನಿಲ್ಬೇಕಲ್ಲ, ನಿಲ್ತಾರ ಅನ್ನೋದು ಡೌಟ್ ಆಗ್ಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಮೋಸ್ಟ್ಲಿ ಶ್ರೀನಿವಾಸ್ ಅವ್ರಿಗೊಂದು ಅವಕಾಶ ಮಾಡಿಕೊಡಬಹುದು ಪಕ್ಷ ಅನ್ನುವಂಥ ನಿರೀಕ್ಷೆ ಇದೆ.